ಸ್ನೇಹಿತರೆ ನಮಸ್ಕಾರ. ಒಂದು ಕಡೆ ರಾಜ್ಯ ಸರ್ಕಾರ ಉರುಳ್ತಾ ತೆವಳುತ್ತಾ ಸಾಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಇನ್ನೂ ಹೆಚ್ಚು ದಿನ ಇರೋದಿಲ್ಲ ಅಂಥೇಳಿ BJP ನಾಯಕರು ಹೇಳ್ತಾ ಇದ್ದಾರೆ. ಇದರ ನಡುವೆನೇ CM ಕುರ್ಚಿಯ ಜಟಪಟಿ, DCM ಕುರ್ಚಿಯ ಜಟಪಟಿ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅದರಲ್ಲೂ ಕೂಡ ಈಗ ಈ ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಗಟ್ಟಿಯಾಗಿರುವಂತಹ ಕಾಂಗ್ರೆಸ್ ಗಟ್ಟಿಯಾಗಿರುವಂಥ ರಾಜ್ಯ ಅಂತ ಹೇಳಿದರೆ ಅದು ಕರ್ನಾಟಕ ಮಾತ್ರ. ಹೀಗಿರುವಾಗ ಕರ್ನಾಟಕದ ಬಗ್ಗೆ BJP ಹೈಕಮಾಂಡ್ಗೆ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಹಜವಾಗಿ ಒಂದು ಕಣ್ಣಿರುತ್ತೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಕಿತ್ತಾಟ ನಿಧಾನವಾಗಿ BJPಗೆ ಖುಷಿಯನ್ನು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದ ರೀತಿಯಲ್ಲಿ CM ಗುದ್ದಾಟ ಮತ್ತು DCM ಗುದ್ದಾಟ ಶುರುವಾಗಿದೆ. ಇದುವರೆಗೆ ಹೆಚ್ಚುವರಿ DCM ಸ್ಥಾನವನ್ನು ಸೃಷ್ಟಿಸಬೇಕು, ಈ ಮೂಲಕ ಇನ್ನಷ್ಟು ಜನ DCM ಅನ್ನು ಮಾಡಬೇಕು, KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅನ್ನೋಂಥ ಒತ್ತಾಯನ ಕೆಲವೊಂದಷ್ಟು ಜನ ನಾಯಕರು ಮಾಡ್ತಾ ಬಂದಿದ್ದರು, ಶಾಸಕರು ಸೇರಿದಂತೆ ಸಚಿವರು ಕೂಡ ಈ ಒತ್ತಾಯವನ್ನು ಮಾಡಿದರು. ಆದರೆ ಈಗ ಇದಕ್ಕೆ ಹೊಸ ಸೇರ್ಪಡೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಿರೀಕ್ಷೆ ಮಾಡಲಾಗ್ತಿದೆ. ಏನು ಅಂತ ಹೇಳಿದ್ರೆ CM ಅನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು. ಹೌದು, ಈಗಾಗಲೇ CM ಆಗಿರುವಂಥ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು DK ಶಿವಕುಮಾರ್ಗೆ ಬಿಟ್ಟುಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಒಂದಷ್ಟು ಜನ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಆರಂಭವನ್ನು ಕೊಟ್ಟಿದ್ದು ಇದೇ ಒಕ್ಕಲಿಗರ ಸ್ವಾಮೀಜಿಯಾಗಿರುವಂತಹ ಚಂದ್ರಶೇಖರ್ ಸ್ವಾಮೀಜಿ. ಹೌದು, ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ CM ಅವರ ಉಪಸ್ಥಿತಿಯಲ್ಲಿ DCM ಅವರು ಕೂಡ ಇದ್ದಂತಹ ವೇದಿಕೆಯಲ್ಲಿ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಅಚ್ಚರಿಗೆ ಕಾರಣ ಆಗಿದ್ದಾರೆ ಮತ್ತು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೂ ಕೂಡ ಕಾರಣವಾಗಿದ್ದಾರೆ. ಅಸಲಿಗೆ ಇದು ಸ್ವಲ್ಪ ಅತಿರೇಕ ಅನಿಸಿದ್ರು ಕೂಡ ಕಾಂಗ್ರೆಸ್ನವರಿಗೆ ಈಗ ಇದು ಸಂಕಷ್ಟದ ಸಮಯ ಅಂತ ಹೇಳಿದ್ರೆ ಸುಳ್ಳಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಈ ರೀತಿಯಾದಂಥ ಸಿಚುವೇಶನ್ಸನ್ನು ಹ್ಯಾಂಡ್ಲ್ ಮಾಡೋದೇ ಕಷ್ಟ. ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಈಗ ಅಸಲಿಗೆ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ CM ಸ್ಥಾನದ ಬದಲಾವಣೆಯ ಬಗ್ಗೆ ಮತ್ತು ಈ ಹೇಳಿಕೆಯ ಬಗ್ಗೆ. ಹೌದು, ಆರಂಭದಲ್ಲಿ DCM ಸ್ಥಾನದ ಬಗ್ಗೆ ಚರ್ಚೆ ಇತ್ತು, ಬಟ್ ನಾನಿವಾಗ ಆರಂಭದಲ್ಲಿ CM ಸ್ಥಾನದ ಬಗ್ಗೆ ಹೇಳಿಬಿಡ್ತೀನಿ. CM ಸ್ಥಾನ ಕರ್ನಾಟಕದಲ್ಲಿ ಸದ್ಯಕ್ಕೆ ಖಾಲಿ ಇಲ್ಲ. CM ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ. ಆದರೆ CM ಅನ್ನು ಬದಲಾವಣೆ ಮಾಡಬೇಕು ಅನ್ನೋಂಥ ಒತ್ತಾಯ ನಿರಂತರವಾಗಿ ಕೇಳಿ ಬರ್ತಿದೆ. ಅದಕ್ಕೆ ಹೊಸದೊಂದು ಪುಷ್ಟಿಯನ್ನು ಕೊಟ್ಟಿದ್ದು ಅಥವಾ ಹೊಸ ಚರ್ಚೆಗೆ ನಾಂದಿಯನ್ನು ಹಾಡಿದ್ದು ಒಕ್ಕಲಿಗ ಮಠದ ಚಂದ್ರಶೇಖರ ಸ್ವಾಮೀಜಿ. ಹೌದು, ಈ ಕೆಂಪೇಗೌಡ ಜಯಂತಿಯ ವೇದಿಕೆಯಲ್ಲಿ CM ಸಿದ್ದರಾಮಯ್ಯ ಇದ್ದರು, DK ಶಿವಕುಮಾರ್ ಕೂಡ ಇದ್ದರು. ಈ ಸಂದರ್ಭದಲ್ಲಿ ಸ್ವಾಮೀಜಿ ನೇರವಾಗಿ ಒಂದು ಮಾತನ್ನು ಹೇಳ್ತಾರೆ, ನೀವು ಎಲ್ಲರೂ ಕೂಡ ಅಧಿಕಾರವನ್ನು ಅನುಭವಿಸ್ತೀರಾ, ಇನ್ನಾದರೂ ಕೂಡ DK ಶಿವಕುಮಾರ್ಗೆ ಅಧಿಕಾರವನ್ನು ಬಿಟ್ಟುಕೊಡಿ, ಶಿವಕುಮಾರ್ಗೂ ಕೂಡ ಸ್ವಲ್ಪ ಅಧಿಕಾರದ ಭಾಗ್ಯ ಸಿಗಲಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಯಾವಾಗ ಈ ಮಾತು ಹೇಳ್ತಾರೋ ಇದು ಕೂಡ ಚರ್ಚೆಗೆ ಕಾರಣ ಆಗ್ತದೆ ಒಂದು ಹಂತದಲ್ಲಿ. ಇದಾದ ಬಳಿಕ ಮತ್ತೊಂದಷ್ಟು ವಿಚಾರಗಳು ಕೂಡ ಹೊರಗಡೆ ಬರ್ತದೆ. ಅದೇನು ಅಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ CM ಸಿದ್ದರಾಮಯ್ಯನವರು 2 ವರ್ಷದ ಬಳಿಕ ಅಧಿಕಾರವನ್ನು ಬಿಟ್ಟುಕೊಡ್ಬೇಕು. ಈಗಲೇ ಸಿದ್ಧತೆಯನ್ನು ಮಾಡಿಕೊಂಡ್ರೆ 2 ವರ್ಷಕ್ಕೆ CM ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಡ್ಬೋದು. ಆ ಸಂದರ್ಭದಲ್ಲಿ ಇದೇ DK ಶಿವಕುಮಾರ್ ಅಧಿಕಾರಕ್ಕೆ ಬರ್ತಾರೆ ಅಂತೇಳಿ ಈ ವಿಚಾರ ಸಾಕಷ್ಟು ಜನಕ್ಕೆ ಕೆರಳುವಂತೆ ಮಾಡುತ್ತೆ. ಅದರಲ್ಲೂ ಕೂಡ ಸಿದ್ದು ಬಣದವರಿಗೆ ಆಕ್ರೋಶವನ್ನು ಹೊರಗಡೆ ಹಾಕೋದಕ್ಕೆ ಒಂದು ಅವಕಾಶ ಸಿಕ್ಕಿದಂಗೆ ಆಗುತ್ತೆ. ಅದರಲ್ಲೂ ಕೂಡ ಶಾಮನೂರು ಶಿವಶಂಕರ್ ಪರದಿಂದ ಹಿಡಿದು ಹಲವು ಹಿರಿಯ ನಾಯಕರು, ಕಿರಿಯ ನಾಯಕರು ಸಿದ್ದು ಈ ರೀತಿಯಾಗಿ ಕೆಳಗಿಳಿಸುವಂಥದ್ದು, ಸಿದ್ದುವನ್ನು ಕೆಳಗಿಳಿಸಿ ಅಂತೇಳಿ ಹೇಳಿರುವಂಥದ್ದು, DKಗೆ ಅಧಿಕಾರವನ್ನು ಕೊಡಿ ಅಂತ ಹೇಳಿರೋದು ಅತ್ಯಂತ ಪಾಲಿಶ್ ಆಗ್ತದೆ. ಅದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಏನೇನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಅದನ್ನು ಮತ್ತಷ್ಟು ಗೊಂದಲಮಯ ಮಾಡೋದು ಬೇಡ ಅಂತಲೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ರಾಜಣ್ಣ ಇದೇ ಸ್ವಾಮೀಜಿಗೆ ಒಂದು ಸವಾಲನ್ನು ಕೂಡ ಹಾಕ್ತಾರೆ. ಅದೇನು ಅಂತ ಹೇಳಿದ್ರೆ ನೀವು ಪೀಠ ಬಿಟ್ಟು ಬನ್ನಿ, ನಾನು ಆ ಪೀಠದಲ್ಲಿ ಕೂರ್ತೀನಿ, ಬಿಟ್ಕೊಡ್ತೀರಾ ಅಂತೇಳಿ. ಅದಕ್ಕೆ ಸ್ವಾಮೀಜಿ ಕೂಡ ಒಪ್ಪಿದ್ದಾರೆ, ಬನ್ನಿ ಅಂತಲೂ ಕೂಡ ಹೇಳಿದ್ದಾರೆ. ಈ ರೀತಿಯಾದಂಥ ಚಾಲೆಂಜಸ್ಗಳು, ವಾದ ಪ್ರತಿವಾದಗಳು ಕೂಡ ನಡೀತಿದ್ರೆ ಒಂದು ಭಾಗದಲ್ಲಿ. ಮತ್ತೊಂದು ಭಾಗದಲ್ಲಿ ಈಗ DCM ಸ್ಥಾನದ ಬಗ್ಗೆನೂ ಕೂಡ ಮತ್ತೆ ಚರ್ಚೆಗಳು ಶುರುವಾಗಿದ್ದಾವೆ. DCM ಸ್ಥಾನವನ್ನು 3 ಮಾಡಬೇಕು, ಅಲ್ಲಿಗೆ DK ಶಿವಕುಮಾರ್ ಅವರ ಪವರನ್ನು ಸ್ವಲ್ಪ ಕಡಿಮೆ ಮಾಡಬೇಕು, KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಡಬೇಕು DK ಶಿವಕುಮಾರ್, ಇಲ್ಲಿಗೆ KPCC ಸ್ಥಾನಕ್ಕೆ ಹೊಸ ಅಧ್ಯಕ್ಷರ ನೇಮಕ ಆಗಬೇಕು ಅನ್ನುವಂತಹ ಒತ್ತಾಯಗಳು ಕೇಳಿಬರ್ತಿದೆ. ಈಗಾಗಲೇ ಅದಕ್ಕೆ ಒಂದು ರೀತಿಯಲ್ಲಿ ಚುನಾವಣೆಯನ್ನು ಮಾಡಿಯೇ ನಂತರ ಆಯ್ಕೆ ಮಾಡೋದಾ, ಅಂದರೆ ಇಂಟರ್ನಲ್ ಚುನಾವಣೆ, ಈಗ ಯಾರೆಲ್ಲ DCM ಆಗಬೇಕು ಅನ್ನೋಂಥ ಇಂಟರ್ನಲ್ ಚುನಾವಣೆ ಮಾಡೋದಾ, ಅಥವಾ ಒಂದು ರೀತಿಯಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸಿ ಅಥವಾ ಸೀನಿಯರಿಟಿಯನ್ನು ಸಂಗ್ರಹಿಸಿ ಈ ರೀತಿಯಾಗಿ DCM ಸ್ಥಾನವನ್ನು ಕೊಡೋದಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಿದ್ದಾರೆ. ಬಟ್ ಸಿದ್ದರಾಮಯ್ಯ ಎಲ್ಲವೂ ಕೂಡ ಇರೋದು ಹೈಕಮಾಂಡ್ ಅಂಗಳದಲ್ಲಿ ಅಂತ ಮಾತನ್ನು ಹೇಳ್ತಾರೆ. ಆದರೆ DK ಶಿವಕುಮಾರ್ಗೆ ಇದೊಂಚೂರು ಖುಷಿ ಕೊಟ್ಟಿದೆ. ತನ್ನ ಪರವಾಗಿ ಯಾರೋ ಒಬ್ಬರು ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಖುಷಿ ಆಗುತ್ತಲ್ಲ, ಅದೇ ರೀತಿ DK ಶಿವಕುಮಾರ್ ಖುಷಿಯಲ್ಲಿದ್ದಾರೆ. ಸ್ವಾಮೀಜಿಯ ಹೇಳಿಕೆ ಈಗ ಒಂದು ರೀತಿಯಲ್ಲಿ ರಾಜಕೀಯ ವಲಯದ ಚರ್ಚಾ ಕೇಂದ್ರ ಬಿಂದು ಆಗಿದೆ. ಅಸಲಿಗೆ ಇಲ್ಲೇನೋ ಸ್ವಾಮೀಜಿ ಏನೋ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ರು, ಬಟ್ ಇದು ರಾಜಕೀಯ ವಲಯದಲ್ಲಿ ಹೇಗೆ ಬಿಂಬಿತವಾಗ್ತಿದ್ದಾವೆ ಅಂತೇಳಿ ಕೇಳಿದ್ರೆ ಕಾಂಗ್ರೆಸ್ನ ಈ ಒಳ ಏಟಿದೆ ಅಥವಾ ಒಳ ಮಾತಿನ ಮರ್ಮಗಳೇನಿದ್ದಾವೆ ಇದು ಈಗ BJPಗೆ ಒಂದು ರೀತಿಯಲ್ಲಿ ವರವಾಗಿದೆ. ಈಗಾಗಲೇ BJP ಹೇಳ್ತಾ ಬರ್ತಿತ್ತು ಇನ್ನು ಹೆಚ್ಚು ದಿನಗಳ ಕಾಲ ಕಾಂಗ್ರೆಸ್ ಸರ್ಕಾರ ಉಳಿಯೋದಿಲ್ಲ ಅಂತೇಳಿ. ಈಗ ಸಾಕಷ್ಟು ಜನ ನಾಯಕರು ಇದನ್ನೇ ಹೇಳ್ತಿದ್ದಾರೆ. CM ಸಿದ್ದರಾಮಯ್ಯ CM ಸ್ಥಾನವನ್ನು ಬಿಟ್ಟುಕೊಡಬೇಕು ಅಂತೇಳಿ ಸ್ವಾಮೀಜಿ ಹೇಳಿರೋದೇ ಈಗ ಇವರಿಬ್ಬರ ನಡುವೆ ಕಿತ್ತಾಟವನ್ನು ಹೆಚ್ಚು ಮಾಡುತ್ತೆ.
ಹೀಗಾಗಿ ಇಲ್ಲಿ ಸ್ವಾಮೀಜಿ ಕೊಟ್ಟಂಥ ಸ್ಟೇಟ್ಮೆಂಟು ದೊಡ್ಡ ಸಂಗತಿ ಅಲ್ಲದೆ ಇದ್ರೂ ಕೂಡ ಬಟ್ ಚರ್ಚೆಯ ಕೇಂದ್ರ ಬಿಂದು ಆಗಿರೋದಂತೂ ಸತ್ಯ. ಹೀಗಾಗಿ ಶೀಘ್ರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತಾ, CM ಸ್ಥಾನದಲ್ಲಿ ಬದಲಾವಣೆ ಆಗುತ್ತಾ ಅನ್ನೋಂಥ ಪ್ರಶ್ನೆ ಹುಟ್ಕೊಂಡಿದೆ. ಇದಕ್ಕೂ ಮುನ್ನ ಸಿದ್ದರಾಮಯ್ಯ ಕೂಡ ಹೇಳಿದರು, ನಾನು ಎಷ್ಟು ದಿನ ಇರ್ತೀನಿ ಏನೋ ಗೊತ್ತಿಲ್ಲ ಅಂತೇಳಿ. ಆ ವಿಡಿಯೋನು ಕೂಡ ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಯಾರು ಸಿದ್ದರಾಮಯ್ಯ ಹೇಳಿದಂಥ ಮಾತೇನು ಅನ್ನೋದನ್ನು ಇಲ್ಲೂ ಕೂಡ ಹಾಗೆ ಹೇಳಿದ್ದಾರೆ. ಒಂದು ಕಡೆ CM ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನು ಬಿಟ್ಕೊಡುವಂಥ ಮನಸ್ಸಿಲ್ಲ, ಆದರೆ ಬಿಟ್ಕೊಡೋದಾದರೆ ಹೈಕಮಾಂಡ್ ಹೇಳಿದರೆ ಅನಿವಾರ್ಯವಾಗಿ ಬಿಟ್ಕೊಡಲೇಬೇಕಾಗ್ತದೆ. ಬಟ್ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತೇಳಿ ಹೇಳೋದು ಮತ ಸ್ವಲ್ಪ ಅನುಮಾನಕ್ಕೆ ಮೂಡುವಂತೆ ಮಾಡಿದೆ. ಇನ್ನು ಉತ್ಸಾಹದಲ್ಲಿ ಕೆಲವರು ಹೀಗೆ ಮಾತನಾಡ್ತಾರೆ, ರಾಜಕಾರಣದಲ್ಲಿ ಅಭಿಮಾನಪೂರ್ವಕವಾಗಿ ಇಂಥ ಹೇಳಿಕೆಗಳು ಮಧ್ಯೆ ಮಧ್ಯೆ ನೀಡೋದು ಸಹಜ, ಅವರ ಮಾತಿಗೆ ಹೆಚ್ಚು ಗಮನ ಕೊಡಬಾರದು. ಸಚಿವ ಸ್ಥಾನವನ್ನು ನಾನು ಬಿಡೋದಕ್ಕೆ ಸಿದ್ಧ, KPCC ಅಧ್ಯಕ್ಷನಾಗಿ ನಾನು ಕೆಲಸ ಮಾಡೋದಕ್ಕೆ ರೆಡಿ, ಅದಕ್ಕಾಗಿ ನಾನು CM ಸ್ಥಾನವನ್ನು ಕೂಡ ತ್ಯಜಿಸೋಕೆ ಸಿದ್ಧ ಅಂತೇಳಿ KN ರಾಜಣ್ಣ ಕೂಡ ಹೇಳ್ತಾರೆ. ಇನ್ನು ದೆಹಲಿಗೆ ಹೋಗಿರುವಂಥ CM ಸಿದ್ದರಾಮಯ್ಯ, DK ಶಿವಕುಮಾರ್ ಹೈಕಮಾಂಡ್ ಎದುರುಗಡೆ ಮತ್ತೊಮ್ಮೆ ಮಾತುಕತೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಈ ಏನು ಆಗಾಗ ವಿವಾದಗಳು ಹೇಳ್ತಿದ್ದಾವೆ ನೋಡಿ, DCM ಸ್ಥಾನದ ಬಗ್ಗೆ, CM ಸ್ಥಾನದ ಬಗ್ಗೆ, ಇದರ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆಗಳನ್ನು ನಡೆಸಿ ಇದಕ್ಕೆ ಹೇಗೆ ಫುಲ್ ಸ್ಟಾಪ್ ಹಾಕೋದು ಅನ್ನೋದ್ರ ಬಗ್ಗೆನೂ ಕೂಡ ಮಾತುಕತೆ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಒಂದು ರೀತಿಯಲ್ಲಿ ಕರ್ನಾಟಕ ರಾಜ್ಯದಿಂದ ನೂತನವಾಗಿ ಆಯ್ಕೆಯಾಗಿರುವಂಥ ಸಂಸದರ ಮೀಟಿಂಗನ್ನು ಮಾಡಿರುವಂಥ CM ಮತ್ತು DCM ಇದಾದ ಬಳಿಕ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿದ್ದಾರೆ. ಇಷ್ಟು ದಿನ ರಾಜಕಾರಣ ಆಯಿತು, ಈಗನಾದರೂ ರಾಜ್ಯದ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ನೆಲ ಜಲ ಭಾಷೆಯ ಸಂಸ್ಕೃತಿಯ ಉಳಿವಿಗೆ ಹೊರಟಂತಹ ಎರಡೂ ಪಕ್ಷದ ನಾಯಕರಿಗೆ ಅಥವಾ ಮೂರು ಪಕ್ಷದ ನಾಯಕರಿಗೆ ಈಗ ಜನರು ಬೆಂಬಲವನ್ನು ಸೂಚಿಸ್ತಿದ್ದಾರೆ. ಅದೇನೇ ಇದ್ರೂ ಕೂಡ ಕೆಂಪೇಗೌಡರ ಜಯಂತಿಯ ದಿನವೇ ಒಕ್ಕಲಿಗರ ಎದುರುಗಡೆನೇ ಒಕ್ಕಲಿಗ ನಾಯಕ DK ಶಿವಕುಮಾರ್ ಮುಂದೆ CM ಆಗಬೇಕು ಅಂತೇಳಿ ಸ್ವಾಮೀಜಿ ಹೇಳಿರುವಂಥದ್ದು ಮತ್ತು ಇದಕ್ಕೆ ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆಗಳು ಶುರುವಾಗಿರುವಂಥದ್ದು ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಮಾತ್ರಕ್ಕೆ ಇದು ಆಗುತ್ತಾ? ಅದು ಇವಾಗ ಕಷ್ಟ ಸಾಧ್ಯ. ಅದೇನೇ ಇದ್ರೂ ಕೂಡ ಒಂದು ಹಂತದಲ್ಲಿ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಕಾಂಗ್ರೆಸ್ನ ಜೋಡೆತ್ತುಗಳ ರೀತಿಯಲ್ಲಿ ಮುನ್ನುಗ್ತಿದ್ದಾರೆ. ಒಂದು ವೇಳೆ ಈ ಜೋಡೆತ್ತಿನಲ್ಲಿ ಒಂದು ವೇಗ ಹೆಚ್ಚಿಸ್ತೋ ಒಂದು ವೇಗ ಕಮ್ಮಿ ಮಾಡ್ತೋ ಅಂದರೂ ಕೂಡ ಕಾಂಗ್ರೆಸ್ಗೆ ಅಪಾಯ ತಪ್ಪಿದ್ದಲ್ಲ ಅನ್ನೋದು ಮಾತ್ರ 100% ಸತ್ಯ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ವಿವಾದಗಳು, ಗೊಂದಲಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.